ನಮಸ್ಕಾರ ವೀಕ್ಷಕರೇ. ನಮ್ಮ ಭವ್ಯ ಭಾರತ ಜಗತ್ತಿನಲ್ಲೇ 7ನೇ ಅತಿ ದೊಡ್ಡ ರಾಷ್ಟ್ರ. ನಮ್ಮ ಭಾರತೀಯರ ಮನಸ್ಸು ಅದಕ್ಕಿಂತ ದೊಡ್ಡದು ನೋಡಿ. ಇದು ಸತ್ಯ ಕೂಡ. ಯಾರೋ ದೊಣ್ಣೆ ನಾಯಕ ಬಂದು ಎಲ್ಲಾ ಬದಲಾಯಿಸ್ತಾನೆ ಎಂಬ ಸುಳ್ಳಿನ ಅಮಲಿನಿಂದ ನಾವೆಲ್ಲ ಮೈ ಕೊಡವಿಕೊಳ್ಬೇಕಾಗಿದೆ. ಇಲ್ಲಿ ಅಗತ್ಯವಿರುವ ಅತಿ ದೊಡ್ಡ ಅಸ್ತ್ರವೇ ಟ್ರಸ್ಟ್. ಬದಲಾಗಿ ಆಗುತ್ತೆ ಅನ್ನೋ ಬಲವಾದ ನಂಬಿಕೆ. ನಾನೊಬ್ನಿಂದ ಏನಾಗುತ್ತೆ ಎಂಬ ಮನಸ್ಥಿತಿಯಿಂದ ನಾನು ಬದಲಾದ್ರೆ ಪ್ರಪಂಚವೇ ಬದಲಾಗಬಹುದು ಎಂಬ ಅಚಲ ವಿಶ್ವಾಸ. ದೇಶ ಅಂದ್ರೆ ಆ ಪ್ರದೇಶದಲ್ಲಿ ವಾಸಿಸುವ ಪ್ರಜೆಗಳು. ದೇಶ ಚೆನ್ನಾಗಿರ್ಬೇಕು ಅಂತಂದ್ರೆ ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆ ಕೂಡ ನೆಮ್ಮದಿಯ ಜೀವನ ನಡೆಸಬೇಕು. ಅಂತ ಸುಂದರ ವ್ಯವಸ್ಥೆಗಾಗಿ ಭ್ರಷ್ಟ ವ್ಯವಸ್ಥೆಯನ್ನ ಹೋಗ್ಲಾಡಿಸಲು ಯಾರಾದ್ರೂ ಮುಂದ್ ಬರ್ಬೇಕಲ್ವಾ? ಇದಕ್ಕೆ ಯಾರಾದ್ರೂ ಕಿಚ್ಚು ಹಚ್ಚಲೇಬೇಕಲ್ವಾ? ಆದ್ರೆ ಆ ಕಿಚ್ಚು ಹರಡಬೇಕಾದ್ರೆ ಸಾಮಾನ್ಯ ಪ್ರಜೆಗೆ ಯಾವುದೇ ರೀತಿಯ ತೊಂದರೆ ಕೂಡ ಆಗ್ಬಾರ್ದಲ್ವ? ಯಾವುದೇ ಹಿಂಸಾತ್ಮಕ ಕೃತ್ಯವಾಗ್ಲಿ, ದೇಶದ ಮತ್ತು ರಾಜ್ಯದ ಸಂಪತ್ತನ್ನ ನಾಶಪಡಿಸುವ ಯಾವುದೇ ಅಹಿತಕರ ಘಟನೆಗಳು ಕೂಡ ನಡಿಬಾರ್ದಲ್ವ? ಬದಲಾವಣೆ ಕೇವಲ ಶಾಂತಿ ಹಾಗೂ ಅಹಿಂಸೆಯಿಂದ ನಡಿಬೇಕಲ್ವ? ಇಲ್ಲಿ ಭ್ರಷ್ಟ ವ್ಯವಸ್ಥೆಯ ನಿರ್ಮೂಲನೆ ಆಗ್ಬೇಕೇ ಹೊರತು ಪ್ರಜೆಗಳ ನೆಮ್ಮದಿಗೆ ಧಕ್ಕೆ ಬರಬಾರ್ದು. ಸರಿ, ವಿಷಯವೆಲ್ಲವೂ ಸತ್ಯ. ಆದ್ರೆ ಕಾರ್ಯರೂಪಕ್ಕೆ ತರೋದು ಹೇಗೆ ಎಂಬ ಪ್ರಶ್ನೆ ಪ್ರತಿಯೊಬ್ಬ ಪ್ರಜೆಯ ಮನಸ್ಸಿನಲ್ಲಿ ಉದ್ಭವಿಸುವುದು ಸಹಜ. ಸ್ವಚ್ಛ ಸರ್ಕಾರಕ್ಕಾಗಿ ಸಂಪೂರ್ಣ ಬದಲಾವಣೆಯ ಗಾಳಿ ಬೀಸಿರುವುದು ಪ್ರಜೆಗಳ ಗಮನ ಸೆಳೀತಾ ಇದೆ ಸ್ನೇಹಿತರೆ. ಬದಲಾವಣೆ ಕೇವಲ ಪ್ರಜೆಗಳಿಂದ ಮಾತ್ರ ಸಾಧ್ಯ ಎಂಬ ಸತ್ಯದಲ್ಲೇ ಪ್ರತಿಯೊಬ್ಬರಿಗೂ ಮನವರಿಕೆಯಾಗಲಿದೆ. ಒಂದು ಪ್ರಜೆಗಳ ಸಮೂಹ ಹಾಗೂ ಒಂದು ತತ್ವ ಇದೆ.
ಇನ್ನೂ ಅನೇಕ ಪ್ರಜಾಕೀಯಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಿರಬಹುದು. ಪ್ರಜಾಕೀಯಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನ ತಿಳಿಬೇಕು, ಕಾಲ್ ಮಾಡಿ ಕೇಳಬೇಕು ಅನ್ನೋ ಒಂದು ಆಸಕ್ತಿ ಕೂಡ ಇರಬಹುದು. ನಿಮ್ಮ ಪ್ರಶ್ನೆಗಳಿಗೆ, ಸಂಶಯಗಳಿಗೆ ಉತ್ತರಿಸಲು ಪ್ರಜಾಕೀಯ ಹೇಗೆ ಕೆಲಸ ಮಾಡುತ್ತೆ ಎಂಬುದನ್ನ ತಿಳಿಯಲು ನಾವು ಸ್ಕ್ರೀನ್ ನಲ್ಲಿ ತೋರಿಸುವಂತಹ ಈ ಮೊಬೈಲ್ ಸಂಖ್ಯೆಗಳಿಗೆ ಕರೆ ಕೂಡ ಮಾಡಿ ತಿಳ್ಕೋಬಹುದು. ಆ ನಂಬರ್ಗಳು ಹೀಗಿವೆ ನೋಡಿ: 7975822460, 9845396204, 9845396804. ಹಾಗೆ ಪ್ಲೇಸ್ಟೋರ್ ನಿಂದ ಕೂಡ ನೀವು UPPI ಪ್ರಜಾಕೀಯ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಮತ್ತು ಪ್ರಜಾಕೀಯದ ಅಧಿಕೃತ ವೆಬ್ಸೈಟ್ www.prajakiya.org ಕೂಡ ಭೇಟಿ ನೀಡಿ ಮಾಹಿತಿಯನ್ನ ಪಡ್ಕೋಬಹುದು. ವೀಕ್ಷಕರೇ,